ಸೃಷ್ಟಿಯ ನೋಡಿದೆ ನೀನು. ಸೃಷ್ಟಿ ದೇವಿಯ ಮನದಣಿಯೇ ಸಾಹಿತ್ಯ, ಸಂಗೀತ, ನೃತ್ಯ, ಅಭಿನಯ ಮತ್ತು ವೇಷಭೂಷಗಳ ಸಮ್ಮಿಲನ ಯಕ್ಷಗಾನ. ಕನ್ನಡ ನಾಡಿನ ಗಂಡು ಕಲೆ ಅಂತಲೇ ಕೀರ್ತಿ ಪಡೆದ ಕಲೆ ಯಕ್ಷಗಾನ. ಹಾಡಿ ಪಾಡಿ ಓಲಾಡಿ ನಲಿದಳು ಸುರಗನ್ಯೆ. ಇದು ಕೇವಲ ಕಲೆಯಾಗಷ್ಟೇ ಉಳಿಯದೆ ಇದರಿಂದ ಜನರು ಸಮಾಜದಲ್ಲಿ ಸುಸಂಸ್ಕೃತರಾಗಿ ಬಾಳೋದಕ್ಕೆ ಪ್ರೇರಕ ಶಕ್ತಿಯಾಗಿದೆ ಎಂದರೆ ಅತಿಶಯೋಕ್ತಿ ಎನಿಸದು. ಯಕ್ಷಗಾನದಲ್ಲಿ ಗಂಡು ಪಾತ್ರಗಳಿಗಿರುವಷ್ಟೇ ಪ್ರಾಮುಖ್ಯತೆ ಹೆಣ್ಣು ಪಾತ್ರಗಳಿಗಿದೆ. ಯಕ್ಷಗಾನದಲ್ಲಿ ಹೆಣ್ಣು ವೇಷ ತೊಡೋದಂದ್ರೆ ಸುಲಭದ ಮಾತಲ್ಲ. ಹೆಣ್ಣಿನ ಪಾತ್ರಕ್ಕೆ ಬೇಕಾದಂತಹ ಅಲಂಕಾರವನ್ನ ಪಾತ್ರ ವಹಿಸುವವರೇ ಮಾಡಿಕೊಳ್ಳೋದು ಬೆಳೆದು ಬಂದ ರೂಢಿ. ಇಂಥ ಹೆಣ್ಣು ಪಾತ್ರಗಳಿಂದಲೇ ಪ್ರೇಕ್ಷಕರ ಜನಮಾನಸದಲ್ಲಿ ಗಟ್ಟಿಯಾಗಿ ನೆಲೆ ನಿಂತ ಪ್ರಮುಖ ಯಕ್ಷ ಕಲಾವಿದರಲ್ಲಿ ವನ್ಸೆ ನಾರಾಯಣ ಗಾಣಿಗ ಕೂಡ ಒಬ್ರು. ಸುಮಾರು 35 ವರ್ಷಗಳ ಕಾಲ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷರಂಗದ ಮೇಲೆ ದಿಗ್ಗಜರೆನಿಸಿದ್ದಾರೆ. ಯಕ್ಷಗಾನಕ್ಕೆ ತಮ್ಮದೇ ಆದ ವಿಶಿಷ್ಟ ಕೊಡುಗೆ ನೀಡಿದ ಗಾಣಿಗ ಸಮುದಾಯಕ್ಕೆ ಸೇರಿದ ನಾರಾಯಣರು ಕುಂದಾಪುರ ತಾಲೂಕು ವಣ್ಸೆಯಲ್ಲಿ 1937 ಜೂನ್ 11ರಂದು ಜನಿಸಿದ್ರು. ಶೇಷಗಾಣಿಗ ಮತ್ತು ಪಣಿಯಮ್ಮ ಇವರ ತಂದೆ ತಾಯಿ. ಅಣ್ಣ ವಣ್ಸೆ ಮುತ್ತ ಗಾಣಿಗ ಯಕ್ಷಗಾನ ಕಲಾವಿದರಾಗಿದ್ದು ಇವರಿಂದ ಪ್ರೇರೇಪಣೆಗೊಂಡರು. ಹನ್ನೊಂದನೇ ವಯಸ್ಸಿನಲ್ಲೇ ಶ್ರೀ ಮಾರಣಕಟ್ಟೆ ಮೇಳದಲ್ಲಿ ಪ್ರಪ್ರಥಮವಾಗಿ ಗೆಜ್ಜೆ ಕಟ್ಟಿದ್ರು. ಶ್ರೀ ವೀರಭದ್ರ ನಾಯ್ಕರ ಶಿಷ್ಯರಾಗಿ ಯಕ್ಷಗಾನ ಪ್ರಾಕಾರಗಳಾದ ನೃತ್ಯ, ಅಭಿನಯ, ವೇಷಗಾರಿಕೆ, ಭಾಗವತಿಕೆಯಲ್ಲದೆ ಚಂಡೆ, ಮದ್ದಳೆ ನುಡಿಸೋದ್ರಲ್ಲಿಯೂ ಪರಿಣಿತಿ ಸಾಧಿಸಿದ್ರು. ಕೋಡಂಗಿ, ಬಾಲಗೋಪಾಲ, ಪೀಠಿಕೆ ಸ್ತ್ರೀವೇಷ, ಪುಂಡು ವೇಷಗಳನ್ನ ಮಾಡ್ತಾ 4-6 ವರ್ಷಗಳಲ್ಲೇ ಪ್ರಧಾನ ಸ್ತ್ರೀ ವೇಷಧಾರಿಯಾಗಿ ಬೆಳೆದ್ರು. ಯಕ್ಷಗಾನದಲ್ಲಿ ಕೇವಲ ಒಬ್ಬ ಮನುಷ್ಯನ ಆಳ್ತನವನ್ನು ನೋಡಿ ಅಥವಾ ಅವನ ಮುಖ ಚಂದವನ್ನು ನೋಡಿ ಯಾವ್ಯಾವ ಪಾತ್ರಕ್ಕೆ ಆಗಬಹುದು ಎಂಬುದಾಗಿ ಅವರವರೇ ಪರಿಗಣಿಸ್ತಾ ಇದ್ದರು. ಆವಾಗ ನನ್ನನ್ನು ಸ್ತ್ರೀ ಪಾತ್ರಕ್ಕೆ ಆಗಬಹುದಾಯಿತ ಎಂಬುದನ್ನು ತಿಳಿದು ನನಗೆ ಸ್ತ್ರೀ ಪಾತ್ರಕ್ಕೆ ಕೊಟ್ಟರು, ನಮ್ಮ ಗುರುಗಳು ಹೇಳಿದರು. ಆವಾಗ ನಾನು ಸ್ತ್ರೀ ಪಾತ್ರಕ್ಕೆ ಆರಂಭ ಮಾಡಿದೆ. ಸ್ತ್ರೀ ವೇಷಧಾರಿ ಮಟ್ಪಾಡಿ ಶ್ರೀನಿವಾಸ ನಾಯ್ಕ ಮತ್ತಿತರ ಹಿರಿಯ ಕಲಾವಿದರ ಒಡನಾಡಿಯಾಗಿ ಹಂತ ಹಂತವಾಗಿ ಬೆಳೆದ ನಾರಾಯಣ ಗಾಣಿಗರು ನಂತರ ಸತತವಾಗಿ 3.5 ದಶಕಗಳ ಕಾಲ ಹೆಣ್ಣು ವೇಷ ತೊಟ್ಟು ಯಕ್ಷ ರಂಗವನ್ನಾಳಿದ್ರು ಅಂದ್ರೆ ತಪ್ಪಾಗ್ಲಾರದು. ಪ್ರಸಂಗವಿದ್ದಲ್ಲಿಗೆ ತೆರಳಲು ವಾಹನ ಸೌಕರ್ಯಗಳಿಲ್ಲದ್ರಿಂದ ತಲೆ ಮೇಲೆ ಗಂಟು ಹೊತ್ತು ನಡೆದೇ ಸಾಗಿ ವೇಷ ತೊಟ್ಟು ವಸ್ತ್ರಾಲಂಕಾರ ಮಾಡಿಕೊಂಡು ಸ್ತ್ರೀಯರು ನಾಚುವಂತೆ ಅಭಿನಯಿಸುವ ಕಲೆಗಾರಿಕೆಯನ್ನ ಸಿದ್ಧಿಸಿಕೊಂಡ್ರು. ನಳದಮಯಂತಿಯಲ್ಲಿ ದಮಯಂತಿ, ಕಚದೇವಯಾನಿಯಲ್ಲಿ ದೇವಯಾನೆ, ಸುಧರ್ಮ ಕಾಲದಲ್ಲಿ ಪ್ರಭಾವತಿ, ಹೀಗೆ ಮುಖ್ಯ ಪಾತ್ರಗಳನ್ನೆಲ್ಲ ಅತಿ ಚಂದವಾಗಿ ಸುಂದರವಾಗಿ ನಾನು ಅಭಿನಯಿಸಿದ್ದೇನೆ. ಇದನ್ನು ನೋಡಿ ಜನರಿಗೆ ಬಹಳ ನನ್ನ ಮೇಲೆ ಸಂತೋಷ ಆಯಿತು.
ಅನಾರೋಗ್ಯ ನಿಮಿತ್ತ 1978ರಿಂದ ವೃತ್ತಿ ಮೇಳದಿಂದ ನಿವೃತ್ತಿ ಪಡೆದರೂ ಡಾಕ್ಟರ್ ಶಿವರಾಮ್ ಕಾರಂತರ ಯಕ್ಷರಂಗದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದೇಶ ವಿದೇಶಗಳ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿರುವ ನಾರಾಯಣ ಗಾಣಿಗರು ಕರ್ನಾಟಕ ಜನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ವಾರ್ಷಿಕ ಮತ್ತು ಗೌರವ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಸಾಲಿಗ್ರಾಮ ಮಕ್ಕಳ ಮೇಳದ ಕಾರ್ಕಡ ಶ್ರೀನಿವಾಸ ಉಡುಪ ಪ್ರಶಸ್ತಿ, ಗುಡ್ಡಟ್ಟು ಯಕ್ಷಗಾನ ಪರಂಪರಾ ಪ್ರಶಸ್ತಿ, ಕೆರೆಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವ ಸನ್ಮಾನ ಹಾಗೂ ಯಕ್ಷ ಮಿತ್ರಕೂಟದ ರಂಗಸ್ಥಳ ಪ್ರಶಸ್ತಿ, 2014ರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿನ ಒನ್ಸೆಯ ಮನೆಯಲ್ಲಿ ನಿವೃತ್ತಿ ಜೀವನ ನಡೆಸ್ತಾ ಇದ್ರು. ಯಕ್ಷಗಾನದ ಕಡೆಗೆ ಮನಸ್ಸು ಸೆಳಿತಾ ಇದ್ದು, ಯಕ್ಷಗಾನ ಕಲಿಯಬೇಕೆಂಬ ಆಸಕ್ತಿ ಉಳ್ಳವರಿಗೆ ಶ್ರದ್ಧೆಯಿಂದ ಉಚಿತವಾಗಿ ಕಲಾ ತರಬೇತಿಯನ್ನು ನೀಡುತ್ತಿದ್ದಾರೆ.